ಇರ್ಸು ಮುರ್ಸು ತಂದಿದೆ. ಇದೀಗ ಸೇನಾ ದಂಗೆ ವಿಷಯವಂತೂ ಪ್ರಧಾನಮಂತ್ರಿಗೆ ತಲೆಬೇನೆಯಾಗಿದೆ. ಭಾರತದಲ್ಲೂ ಸೇನಾ ದಂಗೆ, ಮಾಧ್ಯಮ ವರದಿಗೆ ಕೇಂದ್ರ ಗರಂ, ಸೇನಾ ಪಡೆಯಿಂದಲೂ ನಿರಾಕರಣೆ. ಭಾರತದಲ್ಲೂ ಸೇನಾ ದಂಗೆ ನಡೆಯೋ ಹಂತದಲ್ಲಿತ್ತು ಅನ್ನೋ ಪತ್ರಿಕೆಯೊಂದರ ಬರಹ ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಜನವರಿ 16ರಂದು ಭಾರತೀಯ ಸೇನೆಯ ತುಕಡಿಗಳೆರಡು ದೆಹಲಿಯತ್ತ ನುಗ್ಗಿ ಬಂದಿದ್ವು. ಇದರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಸೇನೆ ಮಾಹಿತಿ ನೀಡಿರಲಿಲ್ಲ ಎಂಬ ವರದಿ ಕೋಲಾಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಗೃಹ ಸಚಿವಾಲಯಕ್ಕೆ ಮಾಹಿತಿ ನೀಡದೇ ಇದ್ದದ್ದು ಏಕೆ ಎಂಬ ಪ್ರಶ್ನೆ ಎದ್ದಿದೆ. ಈ ವರದಿ ಬರ್ತಾ ಇದ್ದಂತೆ ಕೇಂದ್ರ ಸರ್ಕಾರ ಗರಂ ಆಗಿದೆ. ಇದೊಂದು ಆಧಾರರಹಿತ ಮತ್ತು ಕಪೋಲ ಕಲ್ಪಿತ ವರದಿ ಅಂತ ಖುದ್ದು ಪ್ರಧಾನಿ ಸಚಿವಾಲಯವೇ ನಿರಾಕರಿಸಿದೆ. ಪತ್ರಿಕಾ ವರದಿಗೆ ಅಷ್ಟೊಂದು ಮಹತ್ವ ಕೊಡುವ ಅಗತ್ಯವಿಲ್ಲ, ಅದಕ್ಕೆ ಅಷ್ಟೊಂದು ಮೌಲ್ಯವೂ ಇಲ್ಲ. ಭಾರತೀಯ ಸೇನೆಗೆ ತನ್ನದೇ ಆದ ಮಹತ್ವವಿದೆ. ಅದು ತನ್ನ ವರ್ಚಸ್ಸಿಗೆ ಧಕ್ಕೆ ಬರುವಂತಹ ಯಾವುದೇ ಕೆಲಸವನ್ನ ಮಾಡಲ್ಲ ಅನ್ನೋ ಹೇಳಿಕೆ ಸರ್ಕಾರದಿಂದ ಬಂದಿದೆ. ರಕ್ಷಣಾ ಸಚಿವಾಲಯವು ಈ ವರದಿಯನ್ನ ನಿರಾಕರಿಸಿದೆ. ಇನ್ನೊಂದೆಡೆ ಭಾರತೀಯ ಸೇನೆ ಕೂಡ ಈ ವರದಿಯಲ್ಲೇನೂ ಹುರುಳಿಲ್ಲ ಅಂತ ತಳ್ಳಿಹಾಕಿದೆ. ಇದು ಪ್ರತಿನಿತ್ಯ ನಡೆಯುವ ಚಟುವಟಿಕೆ ಅಂತ ಸ್ಪಷ್ಟನೆ ನೀಡಿದೆ. ಆದರೆ ಪತ್ರಿಕೆ ಮಾತ್ರ ತನ್ನ ವರದಿಯನ್ನ ಬಲವಾಗಿ ಸಮರ್ಥಿಸಿಕೊಂಡಿದೆ. ಇದು ಊಹಾಪೋಹವಲ್ಲ, ಸತ್ಯ ವರದಿ ಅಂತ ಹೇಳಿದೆ. ನಾವು ಹೇಳಿದ್ದೆಲ್ಲ ಸತ್ಯ. ನಮ್ಮ ವರದಿಯಲ್ಲಿ ಯಾವುದೇ ಸುಳ್ಳಿಲ್ಲ. ಸಂಪೂರ್ಣ ವರದಿ ಸತ್ಯದಿಂದ ಕೂಡಿದೆ. 6 ವಾರಗಳ ಕಾಲ ನಮ್ಮ ಪತ್ರಿಕೆಯ ವಿಶೇಷ ತಂಡ ಈ ಕುರಿತು ತನಿಖೆ ನಡೆಸಿದೆ. ಬಳಿಕವಷ್ಟೇ ವರದಿಯನ್ನ ಪ್ರಕಟಿಸಲಾಗಿದೆ. ನಂಬಲಾರ್ಹ ಮೂಲಗಳೇ ಈ ವಿಷಯವನ್ನ ನಮಗೆ ದೃಢಪಡಿಸಿವೆ. ದೇಶದ ಮೇಲಿನ ಅತೀವ ಕಾಳಜಿಯಿಂದಲೇ ಈ ವರದಿ ಪ್ರಕಟಿಸಿದ್ದೇವೆ. ಈ ವರದಿ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಭಾರತದಲ್ಲೂ ಸೇನಾ ದಂಗೆ ನಡೆಯೋ ಹಂತ ತಲುಪಿದ್ದ ಸೇನೆ ಕೇಂದ್ರ ಸರ್ಕಾರದ ಕೈ ಮೀರ್ತಾ ಇದೆಯಾ ಅನ್ನೋ ಅನುಮಾನವೂ ವ್ಯಕ್ತವಾಗಿದೆ. ಸರ್ಕಾರವೇನಾದ್ರೂ ಈ ಕುರಿತು ತನಿಖೆ ನಡೆಸಿದ್ರಷ್ಟೇ ಸತ್ಯಾಸತ್ಯತೆ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.